ವಾಗಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ದೇವನೊಬ್ಬ ಜಾದುಗಾರ ಈ ಚೊಚ್ಚಲ ಮಗು ನಮ್ಮದು ಇವತ್ತು ಟೀಸರ್ ರಿಲೀಸ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಈ ಸಿನಿಮಾದಲ್ಲಿ ಶುರುವಿನಿಂದ ಇದುವರೆಗೆ ನಿರಂತರವಾಗಿ ವಿದೌಟ್ ರೆಸ್ಟ್ ಕೆಲಸ ಮಾಡಿದ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ನಾನು ಹೊಸ ವರ್ಷದ ಶುಭಾಶಯ. ಅವರಿಗೆ ಮುಂಬರುವ ದಿನಗಳಲ್ಲಿ ಯಶಸ್ಸು ಆಗಲಿ ಅನ್ನೋದು ಆಶೀರ್ವಾದ ಮಾಡಿ ನಿಮ್ಮ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಒಂದು 4 ವರ್ಷದ ಹಿಂದೆ ವರುಣ್ ರವರು ನನ್ನ ಮಗನನ್ನು ಮೀಟ್ ಆಗಿ ಊರಿಗೆ ಬಂದರು. ಆವಾಗ ನಾನು ವೆಕೇಷನ್ನಲ್ಲಿದ್ದೆ. ಊರಿನಲ್ಲಿ ಬಂದು ಏನೋ ಒಂದು ಕ್ಯಾಮರಾ ತಗೊಂಡು ಬಂದಿದ್ರು, ಸಣ್ಣದು, ದೊಡ್ಡದೇನು ನಿಮ್ಮದು ಇಷ್ಟದು ಹೈ ಎಂಡ್ ಅಲ್ಲ, ಏನೋ ಒಂದು ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದರಲ್ಲಿ ನಮ್ಮ ತೋಟದ ಮನೆಯಲ್ಲಿ ಇದು ಮಾಡಿ ಕನ್ನಡ ಊರಿನಲ್ಲಿ ಒಂದು ಕತೆ ಅಂಥೇಳಿ ಅದಕ್ಕೊಂದು ಇದು ಕೊಟ್ಟು ತುಂಬ ಸಂತೋಷ ಆಯಿತು. ಮತ್ತು ಅವರು ಅವಾಗ ಹೀರೋಯಿನ್ ಹೇಳಿದ ಹಾಗೆ ಒಳ್ಳೆ ಹುಡುಗ, ಮುಗ್ಧ ಮನಸ್ಸು, ಪಾಪದವನು, ಏನೋ ಮಾಡಬೇಕಂತಿದೆ ಅವನಿಗೆ. ನಾನು ಅದು ನನ್ನ ಮಗನ ಮುಖಾಂತರ ಯಾಕೆ ಮಾಡ್ಲಿಕ್ಕೆ ಕೊಡ್ದು? ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜಿಗೆ ಹೋಗುವಾಗ ಅದು ನನಗೆ ಸಹ ಇತ್ತು. ಇವನು ಕಾಲೇಜ್ ಲೈಫ್ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥದ್ದೆಲ್ಲ ಇದಿತ್ತು. ಅದಕ್ಕಾಗಿ ನಾನು ಆ ದಿವಸನೇ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡುವ ಅಂತ. ಮತ್ತು ಈ ಕನ್ನಡದ ಬಗ್ಗೆ ನಾನೊಂದು 35 ವರ್ಷ ವಿದೇಶದಲ್ಲಿದ್ದೆ. ನಾನು ಎಲ್ಲಿದ್ದೆ ಅಲ್ಲಿ ತುಳು ಸಂಘ ಮಾಡಲಿಲ್ಲ. ನಾನು ತುಳುವನು. ಕನ್ನಡ ಸಂಘ, ಕರ್ನಾಟಕ ಸಂಘ ಮತ್ತು ಅನಿವಾಸಿ ಭಾರತೀಯರಿಗಾಗಿ ಫಸ್ಟ್ NRI ಫಾರಂ ಫೌಂಡರ್ ನಾನು, ವಿತ್ ರಿಜಿಸ್ಟರ್ಡ್ ಇದು ಕೋಆಪರೇಟಿವ್ ಆ್ಯಕ್ಟ್. ಇದರಲ್ಲಿ ಕರ್ನಾಟಕ NRI ಫಾರಮನ್ನು ಮಾಡಿ ಅಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ, ತೀರಿ ಹೋಗ್ತಾರೆ, ಜಾಬ್ ಇಲ್ಲ, ಎಷ್ಟೋ ಅನಾಥ ಮಕ್ಕಳನ್ನು ಅಡಾಪ್ಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾಯಿತ್ತು. ಅಲ್ಲಿಂದ ನನ್ನ ಜಾಬ್ ಒಂದು 30-35 ವರ್ಷ ಜಾಬ್ನಲ್ಲಿದ್ದೆ. ಅನಂತರ ಈಗ ವಿದೇಶದಲ್ಲಿ ಉದ್ಯಮಿ ಆಗಿದ್ದೇನೆ. ಈ ಸಿನಿಮಾಕ್ಕೆ 4 ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ. ಮಗನೂ ಅಲ್ಲಿರೋದು, ನಾನು ಅಲ್ಲಿರೋದು. 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬರುವುದು, ಶೂಟಿಂಗ್ ಮಾಡಿ ಪಿಕ್ಚರ್ ಮಾಡ್ತಾಯಿತ್ತು. ಮಾಧ್ಯಮದ ಮಿತ್ರರಿಗೆ ನಾನು ಹೇಳುವಂಥದ್ದು, ಟ್ರೈಲರ್ ನೋಡಿದ್ರಿ ನೀವು, ಟೀಸರ್ ನೋಡಿದ್ರಿ, ಬೆಸ್ಟ್. ನಮಗೆ ಕಾನ್ಫಿಡೆನ್ಸ್ ಇದೆ. ಇನ್ನು ನೀವು ಜನರಿಗೆ ಮುಗಿಸ್ಬೇಕು. ಇನ್ನೇನಾದ್ರು ಇದೆಯಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡೈರೆಕ್ಟ್ ನಿರ್ದೇಶಕ ಅನಂತರ ಕಟ್ಟುವಂಥ ಸ್ಟುಡಿಯೋವನ್ನು ನಾವೇ ಇದು ಮಾಡಿ ಕಟ್ಟುವಂಥ ಸ್ಟುಡಿಯೋದ ಮುಖಾಂತರ ಈ ಪಿಕ್ಚರನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಆದಷ್ಟು ನಿಮ್ಮೆಲ್ಲರ ಸಪೋರ್ಟು, ಜನರ ಸಪೋರ್ಟು ತಗೊಂಡು ಒಳ್ಳೊಳ್ಳೆ ಪಿಕ್ಚರು, ಒಳ್ಳೆಯ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಡುವಂಥದ್ದು ನಮ್ಮಿಂದ ಆಗಲಿ. ನೀವು ಅದಕ್ಕೆ ಆಶೀರ್ವಾದ ಮಾಡಬೇಕು. ಇದು ಮಾಡಿದ್ದಾರೆ. ಉಗ್ರ ಮಂಜು ಸರ್ ಇಲ್ಲಿ ಇಲ್ಲ, ಹಿರಿಯರು, ಅವ್ರದ್ದು ಅಷ್ಟೇ ಪಾಠ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಬ್ಬರು ಮೇಲೆ ಅನ್ನೋಕ್ಕಿಂತ ತುಂಬ ಇಷ್ಟು ಜನದ ಮೇಲೆ ಕತೆ ಹೋಗುತ್ತೆ. ಕಾಶಿಪುರ ಅನ್ನೋ ಒಂದು ಊರಿದೆಯಲ್ಲ, ಅದರಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಇದು. ಕಾಶಿಪುರ ಇಸ್ ಎ ಪ್ಯೂರ್ ಫಿಕ್ಷನಲ್. ಅದರಲ್ಲಿ ದೇವನೊಬ್ಬ ಜಾದುಗಾರ ಯಾಕೆ ಅಂತಂದರೆ, ಪ್ರತಿಯೊಬ್ಬನ ಲೈಫಲ್ಲೂ ಒಂದು ಆಸೆ ಇರುತ್ತೆ, ಒಂದು ಗುರಿ ಇರುತ್ತೆ. ನಾನು ನಾಳೆ ಹಿಂಗಿರಬೇಕು, 10 ವರ್ಷ ಬಿಟ್ಟರೆ ಹಂಗಿರ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡ್ತಾರೆ. ಬಟ್ ಅದು ಕೆಲವೊಂದು ಟೈಮ್ ಸಕ್ಸಸ್ ಆಗುತ್ತೆ, ಕೆಲವೊಂದು ಟೈಮ್ ಸಕ್ಸಸ್ ಆಗಲ್ಲ. ಸಕ್ಸಸ್ ಆದವ್ರು ಹಂಗೆ ಇರ್ತಾರೆ ಅಂತಲ್ಲ, ಸಕ್ಸಸ್ ಆಗ್ದಲೇ ಇರೋರು ಕೆಳಗಡೆ ಇರ್ತಾರೆ ಅಂತಲ್ಲ, ಏನೋ ಒಂದು ಚೇಂಜ್ ಆಗುತ್ತೆ. ದೇವ್ರಿದ್ದಾನೆ, ದೇವ್ರದೇ ಒಂದು ಪ್ಲ್ಯಾನ್ ಇರುತ್ತೆ. ನೀವು ಏನಾದ್ರು ಪ್ಲ್ಯಾನ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ನಾಳೆ ದೇವ್ರದೇ ಆದಂಥ ಒಂದು ಸ್ಕ್ರಿಪ್ಟ್ ಇರುತ್ತೆ. ಅವ್ನು ಅದನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾನೆ. ಅದು ಅವರವರ ಕರ್ಮ ಫಲಗಳಿಗೆ ತಕ್ಕನಾಗಿರುತ್ತೆ. ಅದಕ್ಕೆ ದೇವನೊಬ್ಬ ಜಾದುಗಾರ. ಮತ್ತು ಕತೆಗೂ ಇದಕ್ಕೂ ತುಂಬ ಲಿಂಕ್ ಇದೆ ಅನ್ನೋದು ನನ್ನ ಡೈರೆಕ್ಟರ್ ಆಗಿ ನನ್ನ ನಂಬಿಕೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಟೈರ್ ಟೆಕ್ನಿಕಲ್ ಮತ್ತು ಕ್ಯಾಸ್ಟಿಂಗ್, ಗುರುಪ್ರಸಾದ್ ಮತ್ತು ಜಗ್ಗಿ ಅಂತ, ಅಂದರೆ ಉಗ್ರ ಮಂಜು ಸರು ಮತ್ತು ನಮ್ಮ ಮಂಜುನಾಥ್ ಸರು, ಅವರಿಬ್ಬರ ಇನ್ಫ್ಲೂಯೆನ್ಸ್ ಕೂಡ ದೇವನ ಮೇಲಿರುತ್ತೆ. ಸೊ ಹೋಗ್ತಾ ಹೋಗ್ತಾ ದೇವ
ಯಾರ ಇನ್ಫ್ಲೂಯೆನ್ಸಿಂದ ಏನಾಗ್ತಾನೆ, ಅವ್ನಿಗಿರೋ ಒಳ್ಳೆತನ ಏನು, ಅವ್ನಿಗೆ ಬರೋ ನೆಗೆಟಿವ್ ಇಂಪ್ಯಾಕ್ಟ್ಗಳೇನು, ಆದರೂ ಅದನ್ನು ಪಾಸಿಟಿವ್ ಹೆಂಗೆ ತೊಗೊಂಡು ಹೋಗ್ತಾನೆ. ಆದರೆ ಅವ್ನ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ನಡೆಯುತ್ತೆ. ಅದು ಯಾಕಾಯಿತು, ಯಾರು ಮಾಡಿದ್ರು, ಅದರಿಂದ ಇವನು ಹೆಂಗೆ ಆಚೆ ಬರ್ತಾನೆ, ಅದಕ್ಕೆ ಸಪೋರ್ಟ್ ಮಾಡಿದವ್ರು ಯಾರು, ಕೊನೆಯದಾಗ ಹಿಂದೆ ನಿಂತ್ಕೊಂಡು ನೋಡಿದಾಗ 50 ಜನ ಇರ್ಬೋದು, ಕೊನೆಯದಕ್ಕೆ ಕಷ್ಟಪಟ್ಟು ನೋಡಿದಾಗ ನನ್ನ ಪಕ್ಕ ಯಾರಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬ ಕ್ಯಾರೆಕ್ಟರ್ಗೆ. ಆ ಕ್ಯಾರೆಕ್ಟರ್ ದೇವ ಆಗಿರ್ತಾನೆ. ಸೊ ಅದು ಸಿನಿಮಾದ ಬೇಸ್ಮೆಂಟ್. ಸರ್ ಇದು ಬೇಸಿಕಲಿ ಇವ್ರು ಲಾರಿ ಡ್ರೈವರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ, ದೇವ ಅನ್ನೋ ಲಾರಿ ಡ್ರೈವರು. ಹಾಗೆ ಇವರು ಕಾಶಿಪುರದ ಕಿಂಗ್ ಪಿನ್ ಅಂತ ಏನು ಹೇಳಿದೆ, ಗುರುಪ್ರಸಾದ್ ಮತ್ತು ಜಗ್ಗಿ ಅನ್ನೋರು, ಅವರು ಎಷ್ಟೋ ಒಂದು ದಂಧೆಗಳನ್ನ ಲಾರಿಗಳ ಮುಖಾಂತರ ಮಾಡಿಸ್ತಾ ಇರ್ತಾರೆ. ಲಾರಿಗಳದ್ದೇ ಮೇಜರ್ ಆಗಿರುತ್ತೆ ಸರ್. ಸರ್ ಇದು 3 ವರ್ಷ ಆಯಿತು ಸರ್, 3 ಇಂದ 4 ವರ್ಷ ಆಯಿತು. 4 ವರ್ಷ ಆಗ್ಬೋದು, 4 ಇಯರ್ಸ್ ಆಯಿತು ಸರ್. ನಾನೇನು ಅಂತಂದರೆ ಹೌದು ಯಾಕೆಂದರೆ ಸಚಿನ್ ಶೆಟ್ಟಿ ಸರ್ ಮತ್ತು ವಿ ಕೆ ಶೆಟ್ಟಿ ಸರ್ ಇಬ್ಬರೂ ಸೌದಿ ಅರೇಬಿಯಾದಲ್ಲಿ ಇದ್ದಾಗಿಂದ ಶೂಟಿಂಗ್ ನಾವು ಪ್ಲ್ಯಾನ್ ಮಾಡ್ತಿದ್ದೆ ವರ್ಷದಲ್ಲಿ ಟ್ವೈಸ್ ಮಾಡ್ತಾ ಇದ್ವಿ. ಅವ್ರು ಬಂದು ಹೋಗೋ 20 ಡೇಸಲ್ಲೇ ಪ್ಲ್ಯಾನ್ ಮಾಡ್ತಿದ್ವಿ. ನಾನು ಖಾಸಗಿ ಚಾನಲಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ 2 ಖಾಸಗಿ ಚಾನಲ್ ಕೆಲಸ ಮಾಡಿದ್ದೀನಿ. ಮತ್ತು ಇದು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ರೀಸೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ. ಈಗ ಒಂದು 10 ತಿಂಗಳಾಯ್ತು ಸರ್ ಕೆಲಸ ಬಿಟ್ಟು ಕಂಪ್ಲೀಟಾಗಿ. ಸಿನಿಮಾ ಒಂದು ಇಷ್ಟು ಚೆನ್ನಾಗಿ ಬಂದಿರೋ ಸಿನಿಮಾನ ನಿಂತ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ನಾನು ಸರ್. ಸಿನಿಮಾ ಶೂಟಿಂಗ್ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇದೆ, ಪ್ರಮೋಷನ್ ರೆಡಿ ಆಯ್ತು, ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಮುಗಿದಿದೆ ಸರ್. 80. ಎಲ್ರಿಗೂ ನಮಸ್ಕಾರ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ನಾನು ಹೇಳೋಕ್ಕೇನು ಮನಸ್ಸು ಪಡ್ತೀನಿ ಅಂತಂದರೆ, ವರುಣ್ ನನಗೆ ಅರೌಂಡ್ 15 ವರ್ಷದಿಂದ ಪರಿಚಯ. ಆ್ಯಸ್ ಹಿ ಟೋಲ್ಡ್, ಫೇಸ್ಬುಕ್ಕಲ್ಲಿ ನಾವು ಮೀಟ್ ಆಗಿರೋದು. ಚಿಕ್ಕ ಹುಡುಗ, ನಾನು ಆ್ಯಕ್ಚುಲಿ ಕನ್ಸ್ಕೊಂಡಿದ್ದು ಐ ವಾಂಟ್ ಟು ಬಿ ಆ್ಯನ್ ಆ್ಯಕ್ಟರ್. ಕಾರಣಾಂತರ ಆಪರ್ಚುನಿಟಿ ಸಿಕ್ಕಿಲ್ಲ, ಸೊ ಆ ಥರ ಇತ್ತು. ಆವಾಗ ನಾನು ಓಕೆ ಈ ಹುಡುಗನಾದರೂ ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್. ಯಾವಾಗ ಊರಿಗೆ ಬಂದು ವೆನ್ ವಿ ಡಿಡ್ ದ ಶಾರ್ಟ್ ಫಿಲ್ಮ್, ಆವಾಗಲೂ ಆ್ಯಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆ್ಯಕ್ಟ್ ಈವನ್ ನೌ. ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹೀ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ. ಇದನ್ನು ಆ್ಯಸ್ ಎಲ್ಲರೂ ಹೇಳಿದಂಗೆ ಮುಗ್ಧ ಅಂತ ಅಂತಿರಲ್ಲ, ಅವನು ಆ ಸ್ಟೋರಿನ ಆ್ಯಕ್ಚುಲಿ ಬರ್ದಿರೋದೇ ನನ್ನ ಪರ್ಸ್ನಾಲಿಟಿ ನೋಡಿ. ಯಾಕಂದರೆ ನಾನು ಆವಾಗ ಎದ್ದಿದ್ದು ನನ್ನ ಗೆಟಪ್ಪು ಆ ಥರ ಇತ್ತು. ಸೊ ಹಿ ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಟ್, ಅಣ್ಣ ರಾ ಲುಕ್ ಇದೆ ಮಾಡಿಬಿಡೋಣ ಅಂತ. ಸೊ ಐ ಸೆಡ್ ಓಕೆ. ಡ್ಯಾಡಿ ಹತ್ರ ಮಾತಾಡಿದೆ, ಡ್ಯಾಡಿನೂ ಒಪ್ಕೊಂಡ್ರು, ಮಾಡೋಣ ಅಂತ ಆಯಿತು. ಆ್ಯಂಡ್ ನಿಜ ಹೇಳಬೇಕಂತಂದರೆ ದ ಕಾಸ್ಟ್ ಇಟ್ಸ್ ಲೈಕ್ ಆ್ಯಸ್ ಇಟ್ ಟೋಲ್ಡ್ ಕಾಂಪಿಟೇಷನಲ್ಲಿತ್ತು. ಆ್ಯಂಡ್ ಫಾರ್ ಮೀ ಇಟ್ ಈಸ್ ಅ ನ್ಯೂ ಮೂವಿ. ಆದರೆ ಇವ್ರ ಮುಂದೆಲ್ಲ ನಡ್ಸೋದ್ಬೇಕಂತಂದರೆ ಗಟ್ಸ್ಬೇಕು. ಐ ಗ್ಯಾದರ್ಡ್ ಇಟ್ ಆ್ಯಂಡ್ ಐ ಡಿಡ್ ಇಟ್. ಸೊ ಇನ್ನು ಪ್ರೇಕ್ಷಕರ ಕೈಲಿರುತ್ತೆ. ಸಿನಿಮಾ ಬಂದಾಗ ದಯವಿಟ್ಟು, ಕನ್ನಡ ಸಿನಿಮಾ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ 3 ವರ್ಷ ತಗೊಂಡು. ಸೊ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ, ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಲಿಸಿ ದಯವಿಟ್ಟು. ಯಾಕಂದರೆ ಇವಾಗ ನಾವು ನೋಡ್ತಿರೋದು ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳು ಕಿತ್ಕೊಂಡು ಹೋಗ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣವೇ ಜನರು ಥಿಯೇಟರಿಗೆ ಬರಲ್ಲ, OTTಗೆ ಬರೋಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಥರ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಯಲ್ಲೂ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಗೊತ್ತಿಲ್ಲ ಪಾತ್ರದ ಬಗ್ಗೆ ಪೂರ್ತಿಯಾಗಿ ಹೇಳ್ಬೇಕು, ಬೇಡ ಅಂತ ಹೇಳ್ಬಿಟ್ರು ಬಂದ ತಕ್ಷಣ, ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಡ್ಬೇಡಿ ಅಂತ. ಆದರೆ ಈ ಕತೆ ಒಂದು ವಿಭಿನ್ನವಾದ ಕತೆ ಅಂತ ಅನ್ನಿಸ್ತು ನನಗೆ. ಮೊದಲು ಕತೆ ಹೇಳಿದಾಗಲೇ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ ಈ ಒಂದು ಪಾತ್ರನ ಅಂತ ಹೇಳಿ. ಯಾಕಂದರೆ ಮುಂಚೆ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಇಷ್ಟ ಆಯಿತು. ನನ್ನ ಕೋ ಆ್ಯಕ್ಟರ್ ಮಂಜು ಸರ್ ಆಗಿರ್ಬೋದು, ಆಮೇಲೆ ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾಟೋಗ್ರಫರ್ ಆಗಿರ್ಬೋದು ಸಚಿನ್ ಸರ್, ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ಎಲ್ಲ ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಟೀಮಲ್ಲಿ. ಸೊ ಎಲ್ರಿಗೂ ಒಳ್ಳೇದಾಗಬೇಕು, ಸಿನಿಮಾ ಗೆಲ್ಲಬೇಕು. ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಎಮೋಷನ್, ಆ್ಯಕ್ಷನ್, ವಿಲನ್ ಎಲ್ಲ ಥರ ಸಿನಿಮಾನ ಕೂಡ ನೋಡಿದ್ದೀರಾ. ನಿಮಗೆ ದೇವನೊಬ್ಬ ಜಾದೂಗಾರ ಯಾವ ಥರ ಸ್ಪೆಷಲ್ ಸಿನಿಮಾ ಅಂತ ಅನ್ಸುತ್ತೆ? ಎಲ್ಲರಿಗೂ ನಮಸ್ಕಾರ. ನನಗೆ ಟೈಟಲೇ ತುಂಬ ಇಷ್ಟ ಆಯಿತು. ಇವಾಗ ಯಾವ್ಯಾವ ಥರದೋ ಟೈಟಲ್ಸ್ ಬರುತ್ತೆ, ಅದರಲ್ಲಿ ಈ ಒಂದು ದೇವನೊಬ್ಬ ಜಾದೂಗಾರ ಅಂತ ನಿಜವಾಗ್ಲೂ ಇದು ಅರ್ಥಪೂರ್ಣವಾದ ಟೈಟಲು. ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ, ಆ ಥರ ಒಂದು ಟೈಟಲ್ ಇಟ್ಟಿದ್ದಾರೆ. ಸೊ ಕಂಗ್ರಾಟ್ಸ್ ಟು ದ ಟೀಮ್ ಫಾರ್ ದ್ಯಾಟ್. ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಿನ್ಸಿಯರ್ ಆಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂದರೆ ಎಲ್ಲ ಅಟೆನ್ಷನ್ ಟು ಡೀಟೇಲ್, ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ
ಅವರು ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಾರೆ, ಪ್ಯಾಷನೇಟ್ ಆಗಿ ಮಾಡಿದ್ದಾರೆ. ಸೊ ಇಂಥ ಒಬ್ಬ ಚಿಕ್ಕ ಹುಡುಗ ಥರನೇ ಇದ್ದಾರೆ ಅವ್ರು, ನಂಗೆ ಗೊತ್ತಿಲ್ಲ ಅವ್ರ ವಯಸ್ಸು. ಸೊ ಅದಕ್ಕೆ ಇವ್ರು ಸಪೋರ್ಟ್ ಆಗಿ ಬಂದಿದ್ದಾರೆ. ಸೌದಿ ಅರೇಬಿಯಾದಿಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂದರೆ ಅಲ್ಲಿಟ್ಕೊಂಡು ಇಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟ. ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ. ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಮೀಡಿಯಾದವ್ರು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ. ನಾನು CM ರೋಲ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಮಾಡಿದ್ದೀನಿ. ಸೊ ಇಟ್ಸ್ ಅ ನ್ಯೂ ರೋಲ್ ಫಾರ್ ಮೀ ಆ್ಯಂಡ್ ನ್ಯೂ ಡೈಮೆನ್ಷನ್ ಟು ಮೈ ಕ್ಯಾರೆಕ್ಟರ್, ಟು ಮೈ ಪರ್ಸ್ನಾಲಿಟಿ. ಸೊ ಮುಂದೇನೂ ಇಂಥ ರೋಲ್ಗಳು ಬಂದರೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಒಂದೇ ಥರ ಅಮ್ಮ ಮಾಡಿ ಸುಸ್ತಾಗಿದ್ದೀನಿ. ಸೊ ಥ್ಯಾಂಕ್ಸ್ ವರುಣ್ ಫಾರ್ ದ್ಯಾಟ್, ಆ್ಯಂಡ್ ಥ್ಯಾಂಕ್ ಯು ಸಚಿನ್. ಆಮೇಲೆ ಟೀಸರು ತುಂಬ ಚೆನ್ನಾಗಿದೆ, ಕುತೂಹಲ ಮೂಡಿಸುತ್ತೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ತಾವು ಎಲ್ಲರಿಗೂ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ನನಗೆ ವರುಜಿಗೆ ಮತ್ತು ನಮ್ಮ ಶ್ಯಾಮಣ್ಣ ಅಂತ ಕರಿತೀನಿ ಅವ್ರನ್ನ. ಸೊ ನಾನು ಒಂದು ಮದುವೆ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸೆಟ್ಟಿಗೆ ಬಂದರು. ಸೊ ಅಲ್ಲಿಂದ ಪರಿಚಯ ಆಗಿದ್ದು ನಮಗೆ. ಸೊ ಅವಾಗ ಹೇಳಿದರು, ನಂದು ಸಿನಿಮಾ ಮಾಡೇ ಮಾಡ್ತೀನಿ, ಆ ಸಿನಿಮಾದಲ್ಲಿ ನಿಮ್ಗೆ ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂತ. ಸೊ ಹೇಳ್ಕೊಂಡು ಬಂದಿದ್ದು ಆ ಒಂದು ಕನಸು ಅಂದರೆ ಲೈಕ್ ಅವರು ಹೇಳ್ಕೊಂಡಿದ್ದಾಗ ನನಗನ್ನಿಸ್ತು, ಓಕೆ ಇವ್ರು ಮಾಡೇ ಮಾಡ್ತಾರೆ ಅಂತ ಒಂದು ಡೆಫಿನೆಟ್ಲಿ. ಸೊ ಆ ಒಂದು ಕಾನ್ಫಿಡೆಂಟ್ ಇಂತಲ್ಲ, ಸೊ ಅದು ಆವಾಗಲೇ ನನಗೆ ನಂಬಿಕೆ ಇತ್ತು. ಸೊ ನಾವು ವೀಕ್ಲಿ ಅಥವಾ ಮಂತ್ಲಿ ಒಂದು 3-4 ಟೈಮ್ಸ್ ಅಂತ ಡೆಫಿನೆಟ್ಲಿ ಮಾತಾಡ್ತಾ ಇದ್ವಿ, ಬಟ್ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಇವತ್ತು ಈ ಒಂದು ದೇವನೊಬ್ಬ ಜಾದೂಗಾರ ಈ ಸಿನಿಮಾದಲ್ಲಿ ನಾನು ಒಂದು ಪ್ರಾಮಿನೆಂಟ್ ರೋಲ್ ಮಾಡಿದ್ದೀನಿ. ಆ್ಯಂಡ್ ದೆನ್ ರಗಡ್ಲೆಸ್ ರೂತ್ಲೆಸ್ ವಿಲನ್ ಕ್ಯಾರೆಕ್ಟರು. ಆ್ಯಂಡ್ ದೆನ್ ನನ್ನ ದೋಸ್ತಾಗಿ ಲೈಕ್ ಅಂದರೆ ಗುರುಪ್ರಸಾದ್ ಅಂದರೆ ಉಗ್ರಂ ಮಂಜು ಅವರು ಮಾಡಿರೋದು. ಸೊ ಅವ್ರು ಹೆಂಗೆ ಅಂತಂದರೆ ಲೈಕ್ ಈ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ ನಂದು, ಸೊ ನನಗೆ ಅದನ್ನು ಮಾಡಬೇಕು ಅಂತಂದರೆ ನಾನು ಯಾರನ್ನೂ ನೋಡೋದಿಲ್ಲ. ಸೊ ನಾನು ಅದನ್ನು ಮಾಡಲೇಬೇಕು, ಆ ಒಂದು ಕ್ಯಾರೆಕ್ಟರ್ ನಂದು. ಬಟ್ ಉಗ್ರಂ ಮಂಜು ಅವ್ರದ್ದು ಸೊ ನನ್ನನ್ನು ಶಾಂತ ಮಾಡಿ ಓಕೆ ನಾವು ಹೋಗೋಣ, ನಾವೇನು ಮಾಡಬೇಕು ಅನ್ನೋದು. ಸೊ ಈ ಒಂದು ಕ್ಯಾರೆಕ್ಟರ್ನ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊತೀನಿ. ಆ್ಯಂಡ್ ದೆನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ವಿಶಿಂಗ್ ಯು ವೆರಿ ಹ್ಯಾಪಿ ನ್ಯೂ ಇಯರ್. ಈ ಸಿನಿಮಾಕ್ಕಿಂತ ಆ್ಯಕ್ಚುಲಿ ಒಂದು 20-25 ವರ್ಷ ಹಿಂದೆ ನಮ್ಮ ಕತೆ ಆಗಿರುತ್ತೆ. ಯಾಕಂದರೆ ಸಚಿನ್ ಅವರು ಸ್ಕೂಲ್ ಟೈಮಿಂದ ಏನು ಡ್ರಾಮಾ ಇರಲಿ, ಡಾನ್ಸ್ ಇರಲಿ, ಏನು ಮಾತಾಡ್ತಿದ್ರು ಅದನ್ನು ನೋಡಿರೋನು ನಾನು. ಯಾಕಂದರೆ ನಾವು ಶಾಲೆಯಲ್ಲಿ ಇರಬೇಕಾದ್ರೆ ಕಂಪಾಸ್ ಬಾಕ್ಸ್ ಅದು ಬರ್ತಿತ್ತಲ್ಲ, ಅದನ್ನ ಇಟ್ಕೊಂಡು ನಾವು ಲಂಚ್ ಬ್ರೇಕಲ್ಲಿ ನುಡ್ಸೋದು, ಮ್ಯೂಸಿಕ್ ಮಾಡೋದು ಅದೆಲ್ಲ ಮಾಡ್ತಿದ್ವಿ. ಅದಾದಮೇಲೆ ಅಫ್ಕೋರ್ಸ್ ಅವರು ಕೆಲಸಕ್ಕೆ ಸೌದಿಗೆ ಹೋದರು. ನಾನು ಬೇರೆ ಬೇರೆ ರೀತಿಯಲ್ಲಿ ಮ್ಯೂಸಿಕಲ್ಲೇ ಕೆಲಸ ಮಾಡ್ತಿದ್ದೆ. ಆದರೆ ಈ ಸಿನಿಮಾ ಒಂದು ಸ್ಟೋರಿ ಎಲ್ಲ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಇಟ್ ವಾಸ್ ಅ ವೆರಿ ನೈಸ್ ಆ್ಯಂಡ್ ಚಾಲೆಂಜಿಂಗ್ ಒಂದು ಪ್ರಪೋಸಿಷನ್. ಈ ಸಿನಿಮಾದಲ್ಲಿ ಸಂಗೀತ ಬಂದ್ಬಿಟ್ಟು ಆ್ಯಕ್ಚುಲಿ ಫ್ಲೇವರ್ಫುಲ್ ಆಗಿದೆ. ನಿಮಗೆ ಒಂದು ಲವ್ ಸಾಂಗು ಸಿಗುತ್ತೆ, ಒಂದು ಡಾನ್ಸ್ ನಂಬರು ಸಿಗುತ್ತೆ, ಥೀಮ್ಯಾಟಿಕ್ಸ್ ಮ್ಯೂಸಿಕ್ಕು ಇದೆ. ಸೊ ನಮ್ಮ ಜನತೆಗೆ ಈ ಸಂಗೀತ ಇಷ್ಟ ಆಗುತ್ತೆ, ಸಿನಿಮಾನೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮನ್ನು. ಆ್ಯಂಡ್ ಈ ಹೊಸ ತಂಡ ಅಲಾಂಗ್ ವಿತ್ ದಿ ಎಕ್ಸ್ಪೀರಿಯನ್ಸ್ಡ್ ಅಫ್ಕೋರ್ಸ್ ನಾವು ಏನೊಂದು ಇನಿಷಿಯೇಟಿವ್ ತಗೊಂಡಿದ್ದೀವೋ ಅದನ್ನು ನೀವೆಲ್ಲ ನಮ್ಮನ್ನು ಗೆಲ್ಲಿಸ್ಬೇಕು ಅಂತ